ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಶ್ರೀ ಭಗವತೆ ವಾಸುದೇವಾಯ. ಓಂ ತತ್ಸತ್ವಂ ತದ್ಬ್ರಹ್ಮ ಓಂ ತದ್ವಾಯು ಓಂ ತದಾತ್ಮ. ಓಂ ಪರಮಂ ಪವಿತ್ರಂ ಪರಮಂ ನಿಧಾನಂ ನಿಧಿಯೇ ನಿಜೇ ವಿಶ್ವೇಶ್ವರ ವಿಶ್ವರೂಪಂ. ಓಂ ಮಹತ್ಪ್ರಧಾನ ಪುರುಷ ಕಾಲರೂಪಿಣೆ ಸಚ್ಚಿದಾನಂದ ಸ್ವರೂಪಿಣೆ ನಮೋ ನಾರಾಯಣೈ ಹರಿಹಿ. ನಿಮಗೆ ಜೀವನದಲ್ಲಿ ಶಾಂತಿಯೂ ಬೇಕೇ, ನೆಮ್ಮದಿಯೂ ಬೇಕೇ, ಕರ್ಮಬಂಧನದಿಂದ ವಿಮುಕ್ತರಾಗಲು ಆಸೆಯೇ. ಕರ್ಮಬಂಧನವೇ ನಮ್ಮ ಎಲ್ಲ ಬಂಧನಗಳು, ನಮ್ಮ ಎಲ್ಲ ತಾಪತ್ರಯಕ್ಕೂ ನಮ್ಮ ಪೂರ್ವಾರ್ಜಿತ ಕರ್ಮವೇ ಕಾರಣವಾಗಿದೆ. ಇದರಿಂದ ಮುಕ್ತಿ ಪಡೆಯಲು ಸಾಧ್ಯವೇ? ಭಗವದ್ಗೀತೆ 9ನೇ ಅಧ್ಯಾಯದ 27ನೇ ಶ್ಲೋಕವು ಇದಕ್ಕೆ ಸುಲಭೋಪಾಯವನ್ನು ತಿಳಿಸಿದೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹ್ಯತೆ ದದಾಸಿ ಯತ್ ತಪಸ್ಯಸಿ ಕೌಂತೆಯ ಕುರುಷ್ವಂ ವದ ಅರ್ಪಣಂ. ಯತ್ ಕರೋಷಿ, ಏನನ್ನು ಮಾಡುತ್ತೀಯೋ, ಏನನ್ನು ತಿನ್ನುತ್ತೀಯೋ, ಏನನ್ನು ದಾನವಾಗಿ ಮಾಡುತ್ತೀಯೋ, ಎಲ್ಲವೂ ನನಗೆ ಬಿಟ್ಟು ಎಲ್ಲವೇ ನನಗೆ ಅರ್ಪಿಸಿಬಿಡು. ನನಗೆ ನೀನು ಯಾವ ಮಾಡು ತಪಸ್ಕಾರ್ಯಗಳು, ದಾನ ಧರ್ಮಗಳು, ಪೂಜೆ ಪುನಸ್ಕಾರಗಳು ಎಲ್ಲವೂ ನನಗೆ ಅರ್ಪಿಸಿಬಿಡು. ನೀನು ಎಲ್ಲ ಕರ್ಮಬಂಧನಗಳಿಂದಲೂ ಮುಕ್ತನಾಗುತ್ತೀಯೇ. ಇದು ಅತ್ಯಂತ ಸುಲಭವಾದ ಮಾರ್ಗ. ಇದಕ್ಕಿಂತ ಸುಲಭವಾದ ಮಾರ್ಗವು ಬೇರೆಯೇ ಇಲ್ಲವೇ ಇಲ್ಲ. ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವ ಕಾರ್ಯವನ್ನು ಮಾಡಿದರೂ ಅದರಲ್ಲಿ ಪಂಚ ಅಂಶಗಳಿವೆ. ಕರಣಂ ಕಾರಣಂ ಕರ್ತೃಂ ಅಧಿಷ್ಠಾನಂ ದೈವಾತ್ರ ಪಂಚಮಂ. ನಾವು ಯಾವ ಕಾರ್ಯಕ್ಕೂ ಫಲವನ್ನು ಅಪೇಕ್ಷಿಸುವ ಕಾರಣವೇ ಇಲ್ಲ. ಏಕೆಂದರೆ ನಾವು ಮಾಡುವ ಯಾವುದೇ ಕೆಲಸವೂ 5ನೇ 1 ಭಾಗ ಮಾತ್ರ. ಇದಕ್ಕಾಗಿ ನಾವು ಕರ್ಮಫಲವನ್ನು ಅಪೇಕ್ಷಿಸುವುದು ನಮ್ಮ ಮೂರ್ಖತನವೇ ಸರಿ. ಅದೇ ನಮ್ಮ ಬಂಧನಕ್ಕೆ ಕಾರಣ. ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಅದರಲ್ಲಿ ಅಪೂರ್ಣತೆಯು ತುಂಬಿದೆ. ಅದರಲ್ಲಿ ಪಾಪ ಪುಣ್ಯಗಳ ಪ್ರಾಯಶ್ಚಿತ್ತವು ಇದ್ದೇ ಇರುತ್ತದೆ. ಯಾವ ಕಾರ್ಯವೂ ಸಮರ್ಪಕವಾಗಿರುವುದಿಲ್ಲ. ಯಾವ ಕಾರ್ಯದಲ್ಲೂ ಹಿಂಸೆ ಇರುತ್ತದೆ. ಯಾವ ಕಾರ್ಯವನ್ನು ಮಾಡಿದರೂ ಅದು ನಮಗೆ ಪೂರ್ಣತೆಯನ್ನು ಕೊಡುವುದಿಲ್ಲ, ಸಂತೃಪ್ತಿಯನ್ನು ಕೊಡುವುದಿಲ್ಲ. ಅಪೂರ್ಣವಾದ ಮನಸ್ಸು ಯಾವುದೇ ಅಪೂರ್ಣವಾದ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನಾನು ಮಾಡಿದೆ ಎಂಬ ಈ ಕರ್ಮಬಂಧನದಿಂದ ಮುಕ್ತರಾಗಲು ಎಲ್ಲವೂ ಶ್ರೀಹರಿ ನಾರಾಯಣನ ಅರ್ಪಿಸುವುದೇ ಸುಲಭೋಪಾಯವಾಗಿದೆ. ನಿಜವಾಗಿ ನೋಡಿದರೆ ಯಾವ ಕೆಲಸವನ್ನು ನಾವು ಮಾಡಲು ಸಾಧ್ಯವಿಲ್ಲ. ಈ ನಮ್ಮ ದೇಹವು ಒಂದು ಮಾಧ್ಯಮ. ಈ ಮಾಧ್ಯಮದಂತಹ ಯಂತ್ರದಂತಹ ದೇಹವನ್ನು ಸಲಹುತ್ತಿರುವುದು, ಪೋಷಿಸಿ ರಕ್ಷಿಸಲಿಕ್ಕೆ ಒಂದು ಜೀವಂತವನ್ನಾಗಿ ಮಾಡಿ ವ್ಯಕ್ತಿಯನ್ನಾಗಿ ಮಾಡಿರುವುದು ಪರಮಾತ್ಮನ ಶಕ್ತಿಯಾದ ಪ್ರಾಣ. ಈ ಪ್ರಾಣವು ಪರಮಾತ್ಮನ ಶಕ್ತಿ. ಎಲ್ಲವನ್ನು ನೋಡುವ, ಕೇಳುವ, ಸ್ಪರ್ಶಿಸುವ, ಮೂಸುವ, ಸವಿಯುವ, ಯೋಚಿಸುವ ಎಲ್ಲ ಕಾರ್ಯಗಳು ಈ ಪ್ರಜ್ಞಾ ಸಹಾಯದಿಂದ, ಶ್ರೀಹರಿ ನಾರಾಯಣನ ಸಹಾಯದಿಂದಲೇ, ಅವನ ಪ್ರಜ್ಞೆಯಿಂದಲೇ ಸಾಧ್ಯವಾಗುತ್ತದೆ. ಪ್ರಜ್ಞೆ ಇಲ್ಲದೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನಾವು ನೋಡಲು ಸಾಧ್ಯವಿಲ್ಲ, ಕೇಳಲು ಸಾಧ್ಯವಿಲ್ಲ, ಸವಿಯಲು ಸಾಧ್ಯವಿಲ್ಲ, ಸ್ಪರ್ಶಿಸಲು ಸಾಧ್ಯವಿಲ್ಲ. ನಮ್ಮ ದೇಹಗಳೇ ಮರಗೊಟ್ಟಿ ಹೋಗಿಬಿಡ್ತವೆ. ನಮ್ಮ ಕೈಕಾಲುಗಳು, ಬೆರಳುಗಳು ಪ್ರಜ್ಞೆಯ ಸಹಾಯವಿಲ್ಲದೆ, ಪ್ರಾಣದ ಪ್ರವಾಹವಿಲ್ಲದೆ ಮರದ ತುಂಡುಗಳಂತಾಗುತ್ತದೆ. ನಾವು ಮಾಡುತ್ತೇನೆ ಎನ್ನುವುದೇ ಒಂದು ಮಿಥ್ಯ. ಇಂತಹ ಮಿಥ್ಯವನ್ನು ಹೊಂದಿ ನಾವು ಯಾವ ಕಾರ್ಯವನ್ನು ಮಾಡಿದರೂ ಅದು ಫಲಪ್ರದವಾಗಲು ಸಾಧ್ಯವಿಲ್ಲ.
ಅದನ್ನು ನಾವು ಶ್ರೀಹರಿ ನಾರಾಯಣನಿಗೆ ಭಕ್ತಿಯಿಂದ ಅರ್ಪಿಸಿದರೆ ನಾವು ಕರ್ಮಬಂಧನದಿಂದ ಮುಕ್ತರಾಗುತ್ತೇವೆ. ನಮಗೆ ಕರ್ಮಬಂಧನವು ಇರುವುದಿಲ್ಲ. ನಮ್ಮ ಪ್ರಜ್ಞಾಕಾಶವು ತಿಳಿಯಾಗುತ್ತದೆ. ನಮ್ಮ ಚಿತ್ತವು ಶುದ್ಧಿಯಾಗುತ್ತದೆ. ಚಿದಾನಂದ ರೂಪೋಹಂ ಶಿವೋಹಂ ಶಿವೋಹಂ ನಮ್ಮ ಅಲ್ಲಿ ಆನಂದವು ಪ್ರವಹಿಸುತ್ತದೆ. ನಾವು ಯಾವ ಕಾರ್ಯವನ್ನು ಏನನ್ನು ನೋಡಿದರೂ ಏನನ್ನು ಕೇಳಿದರೂ ಎಲ್ಲದಕ್ಕೂ ಈ ಚಿತ್ಸ್ವರೂಪವೇ ಹಿನ್ನೆಲೆಯಾಗಿದೆ. ನಾವು ನೋಡುವ ದೃಶ್ಯಕ್ಕೆ ಮುಖ್ಯವಾದುದು ಅದರ ಹಿನ್ನೆಲೆ. ಎಲ್ಲ ದೃಶ್ಯಗಳಿಗೂ ಹಿನ್ನೆಲೆಯಾದುದು ನಮ್ಮ ಪ್ರಜ್ಞಾಕಾಶ. ಹೇಗೆ ಈ ಪ್ರಪಂಚದ ಸಮಸ್ತ ವಸ್ತು ವ್ಯಕ್ತಿಗಳು, ಸಮಸ್ತ ವಿಷಯಗಳು, ಮೋಡಗಳು ತಿಳಿಯ ನೀಲಿಯಾಕಾಶದ ಹಿನ್ನೆಲೆಯಲ್ಲಿ ಗೋಚರವಾಗುತ್ತದೆಯೋ ಹಾಗೆ ನಮ್ಮ ಅನುಭವಗಳೆಲ್ಲವೂ ನಮ್ಮ ತಿಳಿಯಾದ ಪ್ರಜ್ಞಾಕಾಶದಲ್ಲಿ ಗೋಚರವಾಗುತ್ತದೆ. ನಮ್ಮ ಈ ಪ್ರಜ್ಞಾಕಾಶದ ಶುದ್ಧವಾಗಿರುವುದೇ ನಮ್ಮ ಆನಂದಕ್ಕೆ, ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣ. ನಾವು ನಮ್ಮ ಚಿತ್ತದಲ್ಲಿ ಈ ಚಿತ್ತವೆಂಬ ಪ್ರಜ್ಞಾಕಾಶದ ಮುಂದೆ ಯಾವ ಮೋಡವು, ಯಾವ ಯೋಚನೆಯು ಬಂದರೂ, ಯಾವ ಭಾವನೆಯು ಬಂದರೂ ನಮ್ಮ ಅನುಭವಗಳೆಲ್ಲವೂ ಮಂಕಾಗುತ್ತದೆ. ಶುದ್ಧ ಚಿತ್ತವೇ ನಮ್ಮ ಸ್ವರೂಪ. ಈ ಚಿತ್ತಶುದ್ಧಿಯನ್ನು ಹೊಂದಲು ನಮಗೆ ಯಾವ ಕರ್ಮದ ವಾಸನೆಯಾಗಲಿ, ಆಸೆಯ ಗುರುತಾಗಲಿ ಇರಬಾರದು. ಶುದ್ಧವಾಗಿಯೇ ಇರಬೇಕು. ಎಲ್ಲ ನಾವು ನೋಡುವ ಪ್ರಪಂಚದ ಅನುಭವಿಸುವ ಎಲ್ಲ ವಿಷಯಗಳಿಗೂ ಈ ಹಿನ್ನೆಲೆಯೇ ಮುಖ್ಯ. ದೃಶ್ಯಕ್ಕೆ ಹಿನ್ನೆಲೆ, ಅದಕ್ಕೆ ವಿರುದ್ಧವಾಗಿರುವುದು. ನಾವು ಈ ಸಿನಿಮಾದ ಪರದೆಯ ಮೇಲೆ ಚಿತ್ರಣವು ಹರಿದು ಹೋಗುವಂತೆ ನಮ್ಮ ಪ್ರಜ್ಞಾಕಾಶದ ಮೇಲೆ ನಮ್ಮ ಅನುಭವಗಳು, ನಾವು ನೋಡುವ ದೃಶ್ಯ, ಕೇಳುವ ಶಬ್ದ, ಸವಿಯುವ ರುಚಿ ಎಲ್ಲವೂ ಹಾಯ್ದು ಹೋಗುತ್ತದೆ. ಹಾಗೆಯೇ ಈ ಹೊರಗಿನ ಪ್ರಪಂಚವು ಒಂದು ನಿರಂತರ ಶಬ್ದಗಳ, ದೃಶ್ಯಗಳ ಪ್ರವಾಹ. ಇಂದು ಇದ್ದದ್ದು ನಾಳೆ ಇರುವುದಿಲ್ಲ, ನಿನ್ನೆ ಇದ್ದದ್ದು ಈಗಿಲ್ಲ. ಎಂತೆಂತಹ ಸಾಮ್ರಾಜ್ಯಗಳೇ ಮಾಯವಾಗುತ್ತವೆ. ಋತುಗಳು ಬಂದು ಹೋಗುತ್ತವೆ. ಸೂರ್ಯನು ಉದಯಿಸಿ ಮುಳುಗುತ್ತಾನೆ. ಕಾಲ ಪ್ರವಾಹವು ನಿರಂತರವಾಗಿ ನಡೆಯುತ್ತದೆ. ಈ ಕಾಲ ಪ್ರವಾಹದಲ್ಲಿ ಈ ಪ್ರಪಂಚದ ಶಬ್ದ, ಸ್ಪರ್ಶ, ದೃಶ್ಯಗಳು ನಿರಂತರವಾಗಿ ಪ್ರವಾಹದಲ್ಲಿರುತ್ತದೆ. ನಾವು ಇದನ್ನು ಹಿಡಿದು ಇದು ನಮ್ಮದು ಎಂದು ಹೇಳಿಕೊಳ್ಳುವುದು ಒಂದು ದೊಡ್ಡ ಮೂರ್ಖತನವೇ ಸರಿ. ದೃಶ್ಯಕ್ಕೆ ಹಿನ್ನೆಲೆ ಯಾವ ದೃಶ್ಯವಿರುವುದು ನೀಲಿಯ ತಿಳಿಯ ಆಕಾಶದಂತಹ ಸಿನಿಮಾದ ತೆರೆಯಂತೆ. ಶಬ್ದಕ್ಕೆ ಹಿನ್ನೆಲೆ ನಿಶ್ಶಬ್ದ. ನಾವು ಮೂಸುವ ವಾಸನೆಗೆ ನಮ್ಮಲ್ಲಿಯ ಯಾವ ಪರಿಶುದ್ಧವಾದ ಪ್ರಜ್ಞಾಕಾಶ ಯಾವ ವಾಸನೆಯಲ್ಲಿರುವುದು. ನಾವು ಯಾವುದನ್ನು ಸವಿಯಬೇಕಾದರೂ ನಮ್ಮ ನಾಲಿಗೆಯಲ್ಲಿ ಯಾವ ರುಚಿಯೂ ಇರಬಾರದು. ಹಾಗೆಯೇ ಈ ನಮ್ಮ ಆತ್ಮದ ಸ್ವಭಾವ ಪರಿಶುದ್ಧತೆ. ಈ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾದರೆ ನಮ್ಮಲ್ಲಿ ಆಸೆಯ ವಾಸನೆಯೂ ಇರಬಾರದು. ನಾವು ಮತ್ತೆ ನೆನಪಿಸಿಕೊಳ್ಳುವ ಅನುಭವಗಳೇ ನಮ್ಮ ಆಸೆಯ ವೃದ್ಧಿ ಆಗುವುದಕ್ಕೆ ಕಾರಣವಾಗುತ್ತದೆ. ಈ ಆಸೆ ವಾಸನೆಗಳನ್ನು ನಾವು ನಾಶ ಮಾಡಲೇಬೇಕು. ಇದು ಕೇವಲ ನಮ್ಮ ಅರಿವಿನಿಂದ ಸಾಧ್ಯ. ನಾವು ಧ್ಯಾನದಲ್ಲಿ ಕುಳಿತಾಗ ನಾವು ನಮ್ಮ ಉಸಿರಾಟವನ್ನೇ ಗಮನಿಸಿದಾಗ ನಮ್ಮ ಮನಸ್ಸು ಶಾಂತವಾಗಿ, ನೆಮ್ಮದಿಯಾಗಿ ಕಾರ್ಯತಟಸ್ಥವಾಗುತ್ತದೆ. ಎಲ್ಲಿ ಧ್ಯಾನಿಯೋ ಅಲ್ಲಿ ಸ್ವರ್ಗ, ಎಲ್ಲಿ ಧ್ಯಾನಿಯೋ ಅಲ್ಲಿ ಶಾಂತಿ, ಎಲ್ಲಿ ಧ್ಯಾನಿಯೋ
ಅಲ್ಲಿ ನೆಮ್ಮದಿ. ಏಕೆಂದರೆ ಧ್ಯಾನಿಯು ಪರಮ ಶಾಂತವಾದ, ನಿತ್ಯ ನಿರ್ಮಲವಾದ, ಅನಾದಿ ಅನಂತವಾದ ಆತ್ಮದ ಅನುಭವದಲ್ಲಿಯೇ ನೆಲೆಸುತ್ತಾನೆ. ಈ ಆತ್ಮದ ಶಾಂತಿಯು ಮನಸ್ಸಿನಲ್ಲಿ ಹರಿದಾಗ ಸಂತೋಷವಾಗುತ್ತದೆ, ದೇಹದಲ್ಲಿ ಹರಿದಾಗ ಸುಖವೇ ಅನ್ನಿಸುತ್ತದೆ. ಪರಮಾತ್ಮನ ಪ್ರಜ್ಞಾಕಾಶದಲ್ಲಿ ನಮ್ಮ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ನಮ್ಮ ಪ್ರಜ್ಞಾಕಾಶವು ಒಂದಾದಾಗ ನಾವು ಅತೀವ ಆತ್ಮ ಆನಂದವನ್ನು ಅನುಭವಿಸುತ್ತೇವೆ. ಎಲ್ಲದಕ್ಕೂ ನಮ್ಮ ನಿರ್ಮಲತ್ವ, ಚಿತ್ತ ಸ್ವರೂಪ ಆತ್ಮವೆಂದರೆ ಎಲ್ಲ ಪ್ರಪಂಚದ ಯಾವ ವಸ್ತುವೂ ಅಲ್ಲ, ಯಾವ ವಿಷಯವೂ ಅಲ್ಲ. ಈ ದೇಹವನ್ನು ರಕ್ಷಿಸಿ ಪೋಷಿಸುತ್ತಿರುವ ಪ್ರಾಣ ಪ್ರಪಂಚದ ಅನುಭವಗಳನ್ನು ಹೊಂದುವ ಪ್ರಜ್ಞಾಕಾಶ. ಈ ನಮ್ಮ ಪ್ರಜ್ಞಾಕಾಶದಿಂದ ಹೊರಬರುವ ಅನುಭವವೇ ನಮ್ಮ ಜ್ಞಾನ. ಈ ಜಗತ್ತಿನಲ್ಲಿ ವ್ಯಕ್ತವಾದ ಸಮಸ್ತ ವಸ್ತು ವಿಷಯಗಳಿಗೂ ಕೇವಲ 5 ಗುಣಗಳಿವೆ. 5 ಗುಣಗಳೆಂದರೆ ದೃಶ್ಯ, ಶಬ್ದ, ವಾಸನೆ, ರುಚಿ ಮತ್ತು ಸ್ಪರ್ಶ. ಈ 5 ಗುಣಗಳನ್ನು ಅನುಭವಿಸಲು ನಮ್ಮ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿಗಳು, ನಾಸಿಕ, ನಾಲಿಗೆ ಮತ್ತು ಚರ್ಮ, ಈ ಪ್ರಪಂಚದಲ್ಲಿ ಯಾವ ವಸ್ತುವಿಗೂ ಈ 5 ಗುಣಗಳನ್ನು ಬಿಟ್ಟರೆ ಬೇರೆ ಯಾವ ಗುಣವೂ ಇಲ್ಲ. ಈ ಗುಣಗಳು ನಮ್ಮ ಸಂವೇದನಕ್ಕೆ ಮಾತ್ರವೇ ಕಾರಣ. ಇವುಗಳು ನಮಗೆ ಯಾವ ಆನಂದವನ್ನಾಗಲಿ, ನೆಮ್ಮದಿಯನ್ನಾಗಲಿ, ಶಾಂತಿಯನ್ನು ಕೊಡಲು ಸಾಧ್ಯವೇ ಇಲ್ಲ. ನಾವು ನಮ್ಮ ಹೊರಗಿನ ದೃಶ್ಯವು ಪ್ರತಿಬಿಂಬವಾಗಿ ನಮ್ಮೊಳಗೆ ಕಾಣುತ್ತೇವೆ. ಈ ಹೊರಗಿನ ದೃಶ್ಯಗಳು ಕಣ್ಣುಗಳ ಮೂಲಕ, ನರನಾಡಿಗಳ ಮೂಲಕ ಹರಿದು ನಮ್ಮ ತಲೆಯಲ್ಲಿರುವ ಪ್ರಜ್ಞಾಕಾಶವನ್ನು ಮುಟ್ಟುತ್ತದೆ. ಆಗ ನಮಗೆ ಹೊರಗಿನ ವಸ್ತುಗಳ ದೃಶ್ಯವು ಗೋಚರವಾಗುತ್ತದೆ. ಹಾಗೆಯೇ ಶಬ್ದ, ಹಾಗೆಯೇ ವಾಸನೆ, ರುಚಿ ಮತ್ತು ಸ್ಪರ್ಶ, ಈ ವ್ಯಕ್ತವಾದ ಯಾವ ಶಕ್ತಿಗಾಗಲಿ, ದೇವತೆಗಳಿಗಾಗಲಿ, ಮನುಷ್ಯರಿಗಾಗಲಿ ಈ 5 ಗುಣಗಳನ್ನು ಬಿಟ್ಟರೆ ಬೇರೆ ಯಾವ ಮಹತ್ವವೂ ಇಲ್ಲ. ಇವೆಲ್ಲವೂ ನಾಶವಾಗುವ, ಬದಲಾಗುವ ಗುಣಗಳು. ಈ ಜಗತ್ತಿನಲ್ಲಿ ನಡೆಯುವ ಸಂಘರ್ಷಗಳೆಲ್ಲವೂ ಈ ಗುಣಗಳ ಆಧಾರ ಮೇಲೆಯೇ ನಡೆಯುತ್ತದೆ. ಗುಣಗಳೆಂದರೆ ರಾಜಸ, ತಾಮಸ ಮತ್ತು ಸಾತ್ವಿಕ. ಗುಣಾತೀತವೆಂದರೆ ನಮ್ಮ ಆತ್ಮವು ಕೇವಲ ಅನುಭವಿ. ಈ ಅನುಭವಿಯಾದ ಆತ್ಮವು ಅಜ್ಞಾನದಿಂದ ಈ ಗುಣಗಳಲ್ಲಿ ಮೋಹಗೊಂಡರೆ ನಾನು ನನ್ನದು ಎಂದು ತಿಳಿದು ಅದರಲ್ಲಿ ಅನುರಕ್ತಗೊಂಡರೆ ಅದೇ ದೊಡ್ಡ ಪ್ರಮಾದವಾಗುತ್ತದೆ. ಕೇವಲ ಸಾಕ್ಷಿ ಸ್ವರೂಪದಿಂದ ಎಲ್ಲವನ್ನೂ ನೋಡಿ ನಿರ್ಲಿಪ್ತವಾದರೆ ಅದು ಪರಮಾತ್ಮನ ಸಾಕ್ಷಿ ಸ್ವರೂಪವನ್ನೇ ಹೊಂದುತ್ತದೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ. ನಮ್ಮ ಆತ್ಮವು ಪರಮಾತ್ಮನ ಅಂಶವಾಗಿರುವುದರಿಂದ ಪರಮಾತ್ಮನೇ ನಮ್ಮ ಜೀವಾತ್ಮದ ಅಂತರ್ಯಾಮಿಯಾಗಿರುವುದರಿಂದ ಆತ್ಮ ಜೀವಾತ್ಮರ ಇಬ್ಬರಿಗೂ ಸಾಮಾನ್ಯವಾದುದು ಪ್ರಜ್ಞಾಕಾಶ, ಕಾನ್ಷಿಯಸ್ನೆಸ್. ಈ ಕಾನ್ಷಿಯಸ್ನೆಸ್ ಅನ್ನುವುದು ಎಲ್ಲವನ್ನೂ ಒಳಗೊಂಡಿದೆ. ರುಚೋ ಅಕ್ಷರೇ ಪರಮೇ ವ್ಯೋಮಿನ್ ಯಸ್ಮಿನ್ ದೇವಾದಿ ವಿಶ್ವೇ ನಿಷೇಧವು ಯಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಇತ್ಯದಿಸ ಇಮೆ ಸಮಾಸತೆ. ಪರಮಾತ್ಮನ ಈ ಪರಮೇ ವ್ಯೋಮನ್ ಎಂಬ ಪ್ರಜ್ಞಾಕಾಶದಲ್ಲಿ ಸಮಸ್ತ ದೇವತೆಗಳು, ಸಮಸ್ತ ಶಕ್ತಿಗಳು, ಸಮಸ್ತ ಕಾಲದೇಶಗಳು ಎಲ್ಲವೂ ಅಡಗಿಕೊಂಡಿವೆ. ಪರಮಾತ್ಮನ ಪ್ರಜ್ಞಾಕಾಶವೇ ನಮ್ಮ ಪರಂಧಾಮ, ಎಲ್ಲರ ಪರಮಗತಿ. ಎಲ್ಲರಿಗೂ ಆಸರೆಯನ್ನು ನೀಡುವುದು ಈ ಪರಮಾತ್ಮನ ಪ್ರಜ್ಞಾಕಾಶ, ಪರಮೇ ವ್ಯೋಮನ್.
ಅತ್ಯಂತ ಆನಂದದ ಸ್ಥಿತಿಯನ್ನು ಈ ನಮ್ಮ ಪ್ರಜ್ಞಾಕಾಶವು ಪರಮಾತ್ಮನ ಪ್ರಜ್ಞಾಕಾಶದಲ್ಲಿ ನಾರಾಯಣ ಪ್ರಜ್ಞಾಕಾಶದಲ್ಲಿ ಒಂದಾದಾಗ ನಮಗೆ ಅತ್ಯಂತ ಆನಂದವನ್ನು ಅನುಭವಿಸುತ್ತೇವೆ. ಯಾವ ವ್ಯಕ್ತಿಯು ಈ ಆನಂದವನ್ನು ಒಂದು ಕ್ಷಣ ಅನುಭವಿಸುತ್ತಾನೆಯೋ ಅಂತಹ ವ್ಯಕ್ತಿಗೆ ಅವನೇ ಯತಿಯಾಗುತ್ತಾನೆ, ಅವನೇ ಸಂತನಾಗುತ್ತಾನೆ. ಅವನಿಗೆ ಈ ಪ್ರಪಂಚದ ಯಾವ ವಸ್ತುವಿನ ಸಂವೇದನೆಗಳು ಸುಖಗಳು ಉತ್ತಮವೆನ್ನಿಸುವುದಿಲ್ಲ, ಯಾವುದು ಅವನನ್ನು ಆಕರ್ಷಿಸುವುದಿಲ್ಲ. ಹೇಗೆ ಅಡವಿಯ ಸಿಂಹದ ಮುಂದೆ ಎಲ್ಲ ಪ್ರಾಣಿಗಳು ಹೆದರಿ ಓಡಿ ಹೋಗುವವೋ, ಸಿಂಹದ ಮುಂದೆ ನಿಂತಾಗ ಎಲ್ಲ ಪ್ರಾಣಿಗಳು ಅಡಿಯಾಳ ಆಗುವವು. ಹಾಗೆಯೇ ಆನಂದ ಸ್ಥಿತಿಯನ್ನು ಹೊಂದಿರುವ ಯತಿಗೆ ಈ ಪ್ರಪಂಚದ ಸರ್ವ ವಸ್ತು ಶಕ್ತಿಗಳು ಸೇವಕರಂತೆ ಅವ್ರ ಮುಂದೆ ಬಂದು ನಿಲ್ಲುತ್ತಾರೆ. ಏಕೆಂದರೆ ಪರಮಾತ್ಮನ ಆನಂದವೇ ಅತ್ಯುತ್ತಮ ಸ್ಥಿತಿ. ಪರಮಾತ್ಮನೇ ಆನಂದವೇ ಈ ಜಗತ್ತಿಗೆ ಒಂದು ಸಂತೋಷವನ್ನು, ರಸವನ್ನು, ಶಕ್ತಿಯನ್ನು ಹರಿಸುತ್ತದೆ. ಇದೆಲ್ಲವನ್ನು ನಾವು ಅನುಭವಿಸಿಯೇ ತಿಳಿಯಬೇಕು. ನಮ್ಮ ಅನುಭವವೇ ನಮ್ಮ ಅಮೃತ ಜ್ಞಾನ. ನಮ್ಮ ಅನುಭವವೇ ನಮಗೆ ಶ್ರದ್ಧೆಯನ್ನು, ಭಕ್ತಿಯನ್ನು ನೀಡುತ್ತದೆ. ಈ ಅನುಭವವು ನಮಗೆ ಧ್ಯಾನದಿಂದಲೇ ದೊರೆಯುತ್ತದೆ. ಧ್ಯಾನವೆಂದರೆ ನಮ್ಮ ಪ್ರಜ್ಞಾಕಾಶವು ನಮ್ಮ ಉಸಿರಾಟದಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನು ನಿಲ್ಲಿಸಿ, ನಮ್ಮ ಗಮನವನ್ನು ನಿಲ್ಲಿಸಿ, ನಮ್ಮ ಭೂಮಧ್ಯ ದೃಷ್ಟಿಯಲ್ಲಿ ನಮ್ಮ ಗಮನವನ್ನು ಕೇಂದ್ರೀಕರಿಸಿದರೆ ಆಗ ಪರಮಾತ್ಮನ ಪ್ರಜ್ಞಾಕಾಶವು ಪರಮೇವ್ಯೋಮನ್ ಮತ್ತು ಜೀವಾತ್ಮನ ಪ್ರಜ್ಞಾಕಾಶವು ಸಮಾಗಮವಾಗುತ್ತದೆ. ಈ ಸ್ಥಿತಿಯಲ್ಲಿ ನಮ್ಮ ಚಿತ್ತವು ಶುದ್ಧಿಯಾಗುತ್ತದೆ. ನಮ್ಮ ಕರ್ಮಬಂಧನದ ವಾಸನೆಗಳೆಲ್ಲವೂ ಮಾಯವಾಗುತ್ತದೆ. ಎಲ್ಲವೂ ಪರಮಾತ್ಮನದೇ ಕಾರ್ಯಶಕ್ತಿ, ಕ್ರಿಯಾಶಕ್ತಿ ಎಲ್ಲವೂ ಅವನಿಂದಲೇ ಉತ್ಪತ್ತಿಯಾಗಿ ಎಲ್ಲವೂ ಅವನಿಂದಲೇ ಧಾರಣವನ್ನು ಹೊಂದಿ ಎಲ್ಲವೂ ಅವನಲ್ಲಿಯೇ ಮಾಯವಾಗುತ್ತದೆ. ನಾನು ನನ್ನದು ಎನ್ನುವುದು ಯಾವುದೂ ಇಲ್ಲ. ನಾವು ಏನು ಮಾಡಿ ಪುಣ್ಯೇನ ನ ವರ್ಧಯತಿ ಪಾಪೇನ ನ ಕನಿಯತಿ. ನಾವು ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ನಮ್ಮ ಆತ್ಮದ ಉದ್ಧಾರವೇನೂ ಆಗುವುದಿಲ್ಲ. ನಾವು ಕರ್ಮಗಳನ್ನು ಮಾಡಿದರೂ ಆತ್ಮದ ಅವನತಿಯಾಗುವುದಿಲ್ಲ. ಕೇವಲ ಕರ್ಮ ಬಂಧನಗಳನ್ನು ಅನುಭವಿಸುತ್ತೇವೆ. ನಾವು ಎಷ್ಟೇ ಶ್ರೀಮಂತರಾದರೂ ಪ್ರಪಂಚದ ಎಲ್ಲ ಪ್ರಪಂಚವೇ ನಮಗೆ ದೊರಕಿದರೂ ನಾವು ಕೇವಲ ಅನುಭವಿಗಳಾಗಿಯೇ ಉಳಿಯುತ್ತೇವೆ. ನಾವು ಅನುಭವಿಸುವ ನಮ್ಮ ಪ್ರಜ್ಞಾಕಾಶದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ನಮ್ಮ ಪ್ರಾಣವು ಒಂದು ಇರುವೆಯನ್ನು ಸಲಹುವ, ಒಂದು ಆನೆಯ ದೇಹವನ್ನು ಸಲಹುವ, ಪೋಷಿಸುವ, ರಕ್ಷಿಸುವ ಪ್ರಾಣವು ಹೆಚ್ಚು ಕಡಿಮೆಯಾಗುವುದಿಲ್ಲ. ಯಾವುದೇ ಸಮಯದಲ್ಲಿ ನಾವು ಏನನ್ನೇ ಸಾಧಿಸಿದವು ನಮ್ಮ ಪ್ರಾಣ ಪ್ರಜ್ಞೆಗಳು ಬದಲಾಗುವುದಿಲ್ಲ. ಎಲ್ಲವೂ ನಮ್ಮ ಪ್ರಜ್ಞಾಕಾಶದಲ್ಲಿ ಹರಿದು ಎಲ್ಲವೂ ಮಾಯವಾಗುತ್ತವೆ. ಇಷ್ಟನ್ನು ತಿಳಿದರೆ ನಾವು ಯಾವುದರಲ್ಲಿಯೂ ಮೋಹಗೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ನಾವು ಅದು ಮಾಡಿದರೆ ಹೀಗಾಗುತ್ತದೆ, ಇದು ಮಾಡಿದರೆ ಹಾಗಾಗುತ್ತದೆ, ಆ ದೇವತೆಯ ಹತ್ತಿರ ಹೋದರೆ ಅದು ದೊರೆಯುತ್ತದೆ, ಈ ದೇವತೆಯ ಹತ್ತಿರ ಹೋದರೆ ಇದು ದೊರೆಯುತ್ತದೆ ಎನ್ನುವ ಅಂಧಕಾರದ ಮೋಹ ಭಾವನೆಯು ನಮ್ಮಲ್ಲಿ ಮಾಯವಾಗುತ್ತದೆ. ನಮಗೆ ಏನು ಬಂದರೂ, ನಮಗೆ ಏನು ದೊರಕಿದರೂ ಎಲ್ಲವೂ ನಮ್ಮ ಅನುಭವದಲ್ಲಿಯೇ ಮಾಯವಾಗುತ್ತವೆ. ಇದನ್ನು ನಾವು ತಿಳಿಯಬೇಕು. ನಾವು ಒಂದು ಜಗತ್ತಿನ ಸಾಮ್ರಾಟನಾದರೂ
ನಾನು ಎಲ್ಲವೂ ನಮ್ಮ ದೇಹದ ಮೂಲಕವೇ ಅನುಭವಿಸಬೇಕು. ಈ ಅನುಭವವೇ ಪರಮಾತ್ಮನ ಪ್ರಜ್ಞಾಕಾಶದ ಸ್ವರೂಪ, ಚಿದಾನಂದ ರೂಪ, ಚಿತ್ ಆನಂದ ರೂಪ. ಯಾವುದು ಬದಲಾಗದ ಚಿದಾನಂದ ರೂಪವೇ ಪರಮಾತ್ಮನ ರೂಪ. ಈ ಆತ್ಮವೆಂದರೆ ಚಿತ್ ಮತ್ತು ಆನಂದ, ಪ್ರಾಣ ಮತ್ತು ಪ್ರಜ್ಞೆ. ಈ ಪ್ರಾಣವು ಈ ದೇಹವನ್ನು, ಈ ಆತ್ಮಕ್ಕೆ, ಜೀವಾತ್ಮನಿಗೆ ಮಾಧ್ಯಮವಾದ ದೇಹದ ಶರೀರವನ್ನು ಪಂಚಭೂತಗಳಿಂದ ಭೂಮಿ, ರಾಪೋ, ನೆಲ, ವಾಯು, ಖಮ್ಮನೋ, ಬುದ್ಧಿರೇವಚ ಈ ಅಷ್ಟಧಾತುಗಳಿರುವ ಭೂಮಿಯನ್ನು ಸಲಹಿ ಪೋಷಿಸಿ ಜೀವಂತವನ್ನಾಗಿ ಮಾಡಿ ಒಂದು ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಪ್ರಜ್ಞೆಯು ಈ ದೇಹದಲ್ಲಿ ಹರಿದು ಈ ಪ್ರಪಂಚದ ಎಲ್ಲ ಗುಣಗಳನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಈ ನಮ್ಮ ಇಂಡಿವಿಜುವಲ್ ನಮ್ಮ ಪ್ರಜ್ಞಾಕಾಶವು ನಿರ್ಮಲವಾಗಿದ್ದಾಗ ನಾವು ಪರಮಾತ್ಮ ಸ್ವರೂಪವನ್ನೇ ಹೊಂದುತ್ತೇವೆ. ನಾವು ನಮ್ಮ ನಿರ್ಮಲವಾದ ಚಿತ್ತಾಕಾಶದಲ್ಲಿ ಏನನ್ನು ಆಶಿಸಿದರೂ ಅದು ನಮಗೆ ಹುಣ್ಣೆ ಆಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಯಾವ ವಸ್ತುವು ಮನೆ ಮಾಡಿದರೂ ಅದು ನಮಗೆ ಒಂದು ರೋಗವೇ. ಅದನ್ನೇ ಎಲ್ಲಿಯೂ ನೋಡುತ್ತೇವೆ, ಎಲ್ಲೆಲ್ಲೂ ಕೇಳುತ್ತೇವೆ. ಅದರ ಗುಣಗಳನ್ನೇ ನಾವು ಅನುಭವಿಸುತ್ತೇವೆ. ಯಾವುದು ಚಿತ್ತಶುದ್ಧಿಯೇ ಯೋಗದ ಮೊದಲ ಹೆಜ್ಜೆ. ಚಿತ್ತವೃತ್ತಿ ನಿರೋಧನಃ. ಪರಿಶುದ್ಧವಾದ ಚಿತ್ತವೇ ಶುದ್ಧವಾದ ಆತ್ಮದ ಸ್ಥಿತಿ. ಆತ್ಮವೆಂದರೆ ಚಿತ್ ಸ್ವರೂಪ. ಚಿತ್ ಸ್ವರೂಪದಲ್ಲಿ ಯಾವ ವಾಸನೆಯೂ ಇಲ್ಲದಿರುವುದೆಂದರೆ ನಮ್ಮ ಪೂರ್ಣ ಪ್ರಜ್ಞಾಸ್ಥಿತಿ, ನಮ್ಮ ಆನಂದ ಸ್ಥಿತಿ, ನಮ್ಮ ದೈವ ಸ್ಥಿತಿ. ನಮಗೆ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯು ಏನನ್ನೂ ಕೊಡಲಾರನು, ಯಾವ ದೇವತೆಯು ಏನನ್ನೂ ನಮಗೆ ಕೊಡಲಾರರು. ಕೇವಲ ಶ್ರೀಹರಿ ನಾರಾಯಣವ್ರನ್ನ ಎಲ್ಲವನ್ನು ಪರಿಶುದ್ಧಗೊಳಿಸಿ ಎಲ್ಲವನ್ನು ತನ್ನ ಸ್ವರೂಪದಲ್ಲಿ ಅಡಗಿಸಿಕೊಳ್ಳುತ್ತಾನೆ. ಹರಿ ಓಂ ತತ್ಸತ್.